ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪಾಪು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಆದ್ವಿ ಬರ್ತ್ಡೇ ಪ್ರಿಪ್ರೇಷನ್ ವ್ಲಾಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಇದು ಅದೇ ವ್ಲಾಗು. ಸೊ ಎಲ್ಲರೂ ನೋಡಿ ಎಂಡ್ವರೆಗೂ ಮಿಸ್ ಮಾಡಬೇಡಿ. ಇಷ್ಟ ಆದಾಗ ಲೈಕ್ ಮಾಡಿ, ಇವನ್ ಸಬ್ಸ್ಕ್ರೈಬ್ ಮಾಡಿ, ಇವನ್ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ನನಗೆ ಗ್ರೇಪ್ಸು ನನಗೆ ಹಾಂ ಎಲ್ಲ ಯಾಕೆ ಮಾಡ್ತಿರೋದು ನಾವು ಆದ್ವಿ ಬರ್ತಡೆಗೆ ಏನಕ್ಕೆ ಅಂಬೋದಿಲ್ಲ. ಸೂಪ್ ಬೇಡ ಮನೆಗೆ, ಈಗ ಹೊರಗಡೆ ಹೋಗಿ ಬರ್ತೀವಲ್ಲ ಸಂಜೆ ಮಾಡ್ಕೊಂಡು ಕುಡಿಯೋಣ. ಇದೆಲ್ಲ ಸಂಜೆ ಕುಡಿಬೇಕು, ಬೆಳಿಗ್ಗೆ ಹೊತ್ತ ಕೇಕ್ ಇವತ್ತು ತಗೊಬರೋದಲ್ಲ, ಹೋಗಿ ಹೇಳ್ಬಿಟ್ಟು ಬರೋದು. ಹೇಳ್ಬಿಡ ಅಮ್ಮಗೆ ಏನು ಮಾಡ್ತೀವಿ. ಚೆನ್ನಾಗಿ ಮಾಡ್ತಾ ಇತ್ತ ಪಪ್ಪ ಪೇಂಟಿಂಗ್ನ. ಏನಕ್ಕೆ ಹೋಗಿ ಪೇಂಟಿಂಗ್ ಮಾಡ್ತಾರೆ ನಾನು ಸುಮ್ಮನೆ ಸರಿಯಾಗಿ ಕೂತ್ಕೊಂಬ ನೀನು. ಕರೆಕ್ಟಾಗಿ ಕೂಚಮ್ಮ. ನನ್ನ ಮಗಳು ನಾನು ಹೇಳಿದ್ರೆ ಮಾತಾಡ್ತೀನಿ. ನೆಕ್ಸ್ಟ್ ಈ ಕೆಲಸ ಆದಮೇಲೆ ಕೇಕ್ ಆರ್ಡ್ರ್ ಕೊಡೋದಿತ್ತು. ಹಾಗಾಗಿ FB ಕೇಕಲ್ಲಿ ಆರ್ಡ್ರ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೊಡೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಕೊಟ್ಟಿದ್ದರು. ನಾವು ಥೀಮ್ ಕೊಟ್ಟಿದ್ರು, ಅದೇ ಥೀಮ್ಗೆ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ರು. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ವ್ಲಾಗಲ್ಲಿ ತೋರಿಸ್ತೀನಿ, ಅಂದರೆ ಅವಳು ಬರ್ತಡೇ ವ್ಲಾಗಲ್ಲಿ ಹಾಕ್ತೀನಿ ಕೇಕ್ ಯಾವ ರೀತಿ ಇತ್ತು ಅಂತೇಳಿ. ಈವ್ನಿಂಗ್ ಊಟ ಅಂದರೆ ಮನೇಲಿ ಅಡುಗೆ ಮಾಡಿ ಊಟ ಮಾಡೋಷ್ಟು ಪೇಷನ್ಸು ಇರಲಿಲ್ಲ, ಯಾಕೋ ಮೂಡ್ ಕೂಡ ಇರಲಿಲ್ಲ. ಹಾಗಾಗಿ ಹೊರಗಡೆ ಲೈಟಾಗಿ ತಿನ್ಕೊಬರೋಣ ಅಂತ ಚಾರ್ಜ್ ಸ್ಟ್ರೀಟ್ಗೆ ಹೋದ್ವಿ. HSR ಅಲ್ಲೇ ಹೋಗಿ ಲೈಟಾಗಿ ಸ್ವಲ್ಪ ಅದು ಇದು ಕುರುಕ್ಲು ಮತ್ತು ಚಿಕನ್ ಟಿಕ್ಕಾ ಕಾಂಬೋ ಸಮಥಿಂಗ್ ಅದರೆಲ್ಲ ತೊಗೊಂಡು ತಿಂದ್ಕೊಂಡು ಸಂಡೇ ಕ್ಲೋಸ್ ಆಯಿತು. ನೆಕ್ಸ್ಟ್ ಸಂಡೇ ಆದಮೇಲೆ ಮಂಡೇ ಹೇಗೆ ಪ್ಲ್ಯಾನ್ ಇತ್ತು ಅಂತಂದರೆ, ಈಗ ಹೆಂಗೂ ಎಲ್ಲ ಐಟಮ್ಸ್ ಎಲ್ಲ ಸಂಡೇ ತಂದಾಗಿದೆ. ನೆಕ್ಸ್ಟ್ ಏನೇ ಇದ್ದರೂ ಜಸ್ಟ್ ಏನಿದೆಯೋ ಅರೇಂಜ್ಮೆಂಟ್ಸು ನಾಳಿದ್ದು ಅಡುಗೆ ಎಲ್ಲ ಮಾಡೋದಕ್ಕೆ ಆ ಥರ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡಿ. ದಿವಸ ಅವ್ರು ಕೇಳಿದೆ ಬೌಲ್ಗೆ ಸಪ್ರೇಟ್ ಆಗುತ್ತೆ ಅಲ್ಲ, ಎಲ್ಲ ಅವತ್ತು ಬಂದು ಕೇಳ್ಕೊ. ಅದ್ರ ಮೇಲೆ ಬರ್ದವ್ರು ನೋಡು ಕಾರ್ನರ್ಲಿ. ಗಂಡು ವೈಟ್ ಇದ್ರೆ ಹೆಣ್ಣು, ಇದ್ರ ಮೂಗತ್ರನ ಬ್ಲೂ ಇದ್ರೆ ಗಂಡು, ವೈಟ್ ಇದ್ರೆ ಹೆಣ್ಣ. ಇದು ಮಾತ್ರ ಊಟ ಎಲ್ಲ ಹೆಂಗೆ ಅಂತ ಹೇಳೋದು ನಾನು ಹೇಳ್ತೀನಿ. ಇದು ಬಿಚ್ಚಬಾರ್ದು, ಸರಿ ಆಚೆ ಹೋದ್ರೆ ನಮ್ದಲ್ಲ. ತಗೊಂಡೋದ್ಮೇಲೆ ನಿಮ್ದು. ನೆಕ್ಸ್ಟು ಎಲ್ಲನಾ ಆ ಬಾಲ ಒಂಥರ ಪಿಂಕ್, ವೈಟ್ ಹೆಣ್ಣು ಅದು ಕೊಟ್ಬಿಡಿ. ಅಮ್ಮನಿಗೆ ವೈಟ್ ಬೇಕಾ ಗ್ರೀನ್ ಬೇಕಾ ಮಗಳೇ? ಅವಳು ಗ್ರೀನಾ? ಅಮ್ಮ ವೈಟ್ ತಗೊಳ್ಳೋಣ ಚಿನ್ನು, ಚೆನ್ನಾಗಿರುತ್ತೆ. ಇಲ್ಲ ಬೇಡ, ಅವಳು ಹೇಳಿದ್ರೆ ಗ್ರೀನು ಹೆಣ್ಣು. ಅಮ್ಮ ಯಾರಿಗಿದ್ದು ಪ್ಯಾರೆಟ್? ಬ್ಲೂ ಇರೋದು ಹುಡುಗ, ವೈಟ್ ಇರೋದು ಹುಡುಗಿ ಅಲ್ವಾ? ಓಯ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ ಫ್ರೆಂಡ್ಸ್ನ ನಾನು. ಅಪ್ಪ ಇದು ನೋಡಿ ಎಷ್ಟು ಚಂದ ಇದೆ, ಆ ಬ್ಲೂ ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ಬಿಟ್ಬಿಡಿ. ಓಕೆ, ಒಂದರಲ್ಲಿ ನೀರು, ಒಂದರಲ್ಲಿ ಫುಡ್ಡು. ಫುಡ್ ಅಂದ್ರೆ ಏನು ಹೇಳು? ಗೊತ್ತು, ಅದು ಅಕ್ಕಿ ಅಥವಾ ಇದು ಮಿಕ್ಸು ಗೋಧಿ ಮಿಕ್ಸ್. ಹಲೋ 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 ಹಲೋ. ಬಟ್ ನಂಗೆ ಅದು ಈಚೆ ಬಂದಾಗ ಆರ್ಬಾರ್ದು ಅಷ್ಟೇ, ಹಂಗೆ ನೋಡ್ಕೋಬೇಕು, ಎರಡೇ ಸಾಕು. ಹಲೋ ಅದು ಅಭ್ಯಾಸ ಆಗ್ಬೇಕಮ್ಮ. ಅಭ್ಯಾಸ ಅತ್ತೆಗೆ ಫೋನ್ ಮಾಡೋಗು. ಅತ್ತೆಗೆ ಹಲೋ ಹಲೋ ಹಲೋ. ಇಲ್ಲಾದ್ರು ಬಾಲ. ಹಲೋ ಹಲೋ.
ಆ ಲವ್ ಬರ್ಡ್ಸ್ ಎಲ್ಲ ತೊಗೊಬಂದು ಆ್ಯಕ್ಚುಲಿ ಸಂಡೇ ಏನಾಯಿತು, ಕೇಕ್ ಆರ್ಡ್ರ್ ಕೊಟ್ವಿ, ಗ್ಯಾಸ್ ಸ್ಟವ್ಸ್ ಎಲ್ಲ ರೆಡಿ ಮಾಡಿದ್ವಿ, ಜೊತೆಗೆ ಮನೇಲಿ ಸಣ್ಣ ಪುಟ್ಟ ಏನು ಸಾಮಾನೆಲ್ಲ ತರಬೇಕಾಗಿತ್ತು ಅಡುಗೆ ಮಾಡೋದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಬಟ್ ಟೈಮ್ ನಮಗೆ ಸೆಟ್ ಆಗಲಿಲ್ಲ. ಮತ್ತೆ ಮಂಡೇ ಕೆಲವೊಂದು ಈ ಸೊಪ್ಪು ಐಟಮ್ಸು ಮತ್ತು ಕುಕುಂಬರು ಅಂದರೆ ಸೌತೆಕಾಯಿ ಮತ್ತು ಇವೆಲ್ಲನೂ ನೆಕ್ಸ್ಟ್ ಪ್ರೀವಿಯಸ್ ಡೇ ತೊಗೊಂಬಂದರೆ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಮಂಡೇ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು, ಜೊತೆಗೆ ಈ ಸತಿ ನನಗೆ ಅನ್ನಿಸ್ತು ಅವಳು ಬರ್ತಡೇ ಗಿಫ್ಟಾಗಿ ಈಗ ಅವಳಿಗೆ ಅವಳ ಫ್ರೆಂಡ್ಸ್ ಅಂದರೆ ಮನೆ ನೇಬರ್ಸ್ ಎಲ್ಲ ಬರ್ತಾರಲ್ವ ನಿಯರ್ ಬೈ, ಅವರೆಲ್ಲ ಗಿಫ್ಟ್ಸ್ ತಂದಿರ್ತಾರೆ, ರಿಲೇಟಿವ್ಸ್ ಎಲ್ಲರೂ. ಸೊ ಅವ್ರಿಗೆ ರಿಟರ್ನ್ ಗಿಫ್ಟಾಗಿ ಅವಳಿಗೆ ಒಂದು ಮೆಮೊರಿ ಚೆನ್ನಾಗಿರುತ್ತೆ, ಅಂದರೆ ಒಂದು ನೆನಪಿರುತ್ತೆ. ಓಕೆ, ಚಾಕ್ಲೇಟ್ಸು ಆ ಥರ ಎಲ್ಲ ಕೊಟ್ಟರೆ ತಿಂದುಬಿಡ್ತಾರೆ, ಇಟ್ ಈಸ್ ಕ್ಲೋಸ್, ಅದು ನಾರ್ಮಲ್ ಆ್ಯಸ್ ಯೂಶ್ವಲ್ ಆಗಿಬಿಡುತ್ತೆ. ಸೊ ಏನಾದರೂ ಗಿಫ್ಟ್ ಥರ ಕೊಡೋಣ, ಏನಾದರೂ ಸ್ಟೇಷ್ನರಿ ಆಗಿರ್ಬೋದು ಆ ರೀತಿ ಕೊಡೋಣ ಅಂತ ಅಂದ್ಕೊಂಡು ಜಸ್ಟ್ ನಾವು ಎಷ್ಟು ಜನ ಇನ್ವೈಟ್ ಮಾಡಿದ್ವಿಲ್ಲ ಅಷ್ಟು ಜನ ಮೈಂಡಲ್ಲಿ ಇಟ್ಕೊಂಡು ಯಾವ್ಯಾವ ಥರ ಅಂದರೆ ಹುಡುಗರು ದೊಡ್ಡವರು ಚಿಕ್ಕವರು ಇವಾಗ ಏಜ್ ವೈಸ್ ನೋಡ್ಕೊಂಡು ನಾನು ಏನು ಮಾಡಿದೆ, ಕ್ರಯಾನ್ಸ್ ಮತ್ತು ಡೈರಿ ಮತ್ತು ಪೆನ್ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು 10 ಐಟಮ್ಸ್ ತೊಗೊಂಡು ಬಂದ್ವಿ. ಅಂದರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ 5th ಇರೋರಿಗೆ ಕ್ರಯಾನ್ಸು, ಅದಾದಮೇಲೆ ಒಂದಿಬ್ಬರು ಬಂದಿದ್ದರು, ಅವ್ರಿಗೆ ಸ್ವಲ್ಪ ಹೈಸ್ಕೂಲಲ್ಲಿರೋರು ಅವ್ರಿಗೆ ಡೈರಿ ನೋಟ್ ಪ್ಯಾಡ್ ಬರುತ್ತಲ್ವ, ಡೈರಿ ನೋಟ್ ಪ್ಯಾಡ್, ಸೊ ಆ ಥರದ್ದೆಲ್ಲ ಅವ್ರಿಗೆ ಯೂಸ್ ಆಗುತ್ತಲ್ವ, ಹಾಗಾಗಿ ಅದನ್ನು ತೆಗೆದುಕೊಟ್ಟೆ. ಆಮೇಲೆ ಪೆನ್ ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹೋಗ್ತಾರೆ ಅವ್ರು ಇದ್ದಾರೆ, ಅವ್ರಿಗೆ ಚೆನ್ನಾಗಿರೋ ಒಂದು ಒಳ್ಳೆ ಪೆನ್ ಕೊಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಸೊ ತೊಗೊಬಂದು ಮನೇಲೆ ಎಲ್ಲ ಗಿಫ್ಟ್ ರ್ಯಾಪಿಂಗ್ ಕವರ್ಸ್ ಎಲ್ಲ ಇತ್ತು. ಹಾಗಾಗಿ ನಾನು ಮತ್ತು ನಮ್ಮ ಹುಡುಗ ಇಬ್ಬರು ಸೇರಿಕೊಂಡು ಎಲ್ಲನೂ ನೀಟಾಗಿ ರ್ಯಾಪ್ ಮಾಡಿ ಎತ್ತಿಡ್ತಾ ಇದ್ವಿ. ಆ್ಯಕ್ಚುಲಿ ಈ ಸರಿ ಬರ್ತಡೇ ಸ್ವಲ್ಪ ಸ್ಪೆಷಲೇ ಅನಿಸುತ್ತೆ ನನಗೆ, ತುಂಬ ಚೆನ್ನಾಗಾಯಿತು, ತುಂಬ ನೀಟಾಗಿ ನಡೀತು, ನನಗೆ ತುಂಬ ಹ್ಯಾಪಿ ಆಯಿತು ಈ ಸರಿ ಬರ್ತಡೇ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಫುಲ್ಲು ಪ್ರಿಪ್ರೇಷನ್ ವ್ಲಾಗು, ನಾವು ಹೇಗೆ ಮಾಡಿದ್ವಿ ಏನೆಲ್ಲ ತೊಗೊಬಂದ್ವಿ. ಆಮೇಲೆ ನನಗೆ ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಈಗ ಶುರು ಮಾಡಿರೋದ್ರಿಂದ ಸ್ವಲ್ಪ ಹೆಸಿಟೇಟ್ ಆಗುತ್ತೆ ಹೊರಗಡೆ ಎಲ್ಲ ಹೋದಾಗ ವೀಡಿಯೋ ಶೂಟ್ ಮಾಡೋದು, ಅದೇನೋ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಎಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಮನೇಲಿ ನಾವು ಏನು ಪ್ರಿಪೇರ್ ಮಾಡ್ಕೊಂಡ್ವಿ, ಏನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಆ ಥರ ನಾನು ಅದನ್ನು ಮಾತ್ರ ಶೇರ್ ಮಾಡಿರೋದು. ನೋಡಿ ಆಲ್ರೆಡಿ ಹೇಳಿದ್ನಲ್ಲ ಡೈರಿ ಅಂದ್ಬಿಟ್ಟು ತೋರಿಸಿದ್ನಲ್ಲ, ಅದೇ ಡೈರಿ, ಆ ಥರ ಡೈರಿ, ಪೆನ್ನು ಮತ್ತು ಕ್ರಯಾನ್ಸ್ನ ನಾನು ತಂದಿದ್ದು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಗಿಫ್ಟ್ ಪ್ಯಾಕಿಂಗ್ಸ್ ಎಲ್ಲ ಮಾಡಿ ಇಡೋದಂತ ಆಲ್ಮೋಸ್ಟ್ 10 o'clock ಆಯಿತು. ಈ ಬರ್ತಡೇ ಪ್ರಿಪ್ರೇಷನ್ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನ್ನ ವೀಡಿಯೋಸ್ ಏನೇ ಒಂದು ವೀಡಿಯೋಸ್ ನಾನು ಶಾರ್ಟ್ಸ್ ಆಗಲಿ ವೀಡಿಯೋಸು ಅಥವಾ ಪೋಸ್ಟ್ ಹಾಕಿದಾಗ ನಿಮಗೆ ನೋಟಿಫೈ ಆಗುತ್ತೆ. ಸೊ ನೋಟಿಫಿಕೇಷನ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಆನ್ ಸಪೋರ್ಟಿಂಗ್ ಮೀ.